ನಮ್ಮ ಜೊತೆ ಎಚ್ ವಿಶ್ವನಾಥ್ ಅವರು ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಸರ್, ಎಸ್.ಎಂ. ಕೃಷ್ಣ ಅವರು ನಿಧನರಾಗಿದ್ದಾರೆ. ನೀವು ಅವರನ್ನು ಹತ್ತಿರದಿಂದ ಬಲ್ಲವರು, ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆದಂಥವರು. ಕೃಷ್ಣ ಅವರ ವ್ಯಕ್ತಿತ್ವ ಹೇಗೆ ಮತ್ತು ನಿಮ್ಮ ಅವರ ಸಂಬಂಧ ಯಾವ ರೀತಿ? ಕೃಷ್ಣ ಅವರ ವ್ಯಕ್ತಿತ್ವ ಬಹಳ ಮೇರು ವ್ಯಕ್ತಿತ್ವ ಅವ್ರದ್ದು. ನಮ್ಮ ಅವರ ಸಂಬಂಧ, ಅವರು ಮುಖ್ಯಮಂತ್ರಿಯಾಗಿ ನಾನು ಮಂತ್ರಿಯಾಗಿ ಜವಾಬ್ದಾರಿಯನ್ನು ಒಟ್ಟೊಟ್ಟಿಗೆ ನಾವು ನಿರ್ವಹಿಸ್ತಾ ಇತ್ತು. ನಮಗೆಲ್ಲ ಅವರು ಮಾರ್ಗದರ್ಶನ ಮಾಡ್ತಾಯಿದ್ರು, ಹೇಳೋರು. ಜನ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಹೊರತು ಅಧಿಕಾರ ಅಲ್ಲ. ಇದನ್ನು ಅಧಿಕಾರ ಅಂತ ಯಾರು ತಿಳ್ಕೊಬಾರ್ದು ಅಂತಂತ ಹೇಳೋರು. ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ಅರಿತು ಜತನದಿಂದ ನಾವು ಕಾರ್ಯಗಳನ್ನು ನಿರ್ವಹಿಸಿದಂಥವ್ರು. ಸರ್, ಕೃಷ್ಣ ಅವರ ಕಾಲದಲ್ಲಿ ಅನೇಕ ಸಮಸ್ಯೆಗಳು. ಒಂದು ಬರಗಾಲ, ಎರಡನೇದು ಕಾವೇರಿ ಇಶ್ಯೂ, ರಾಜ್ಕುಮಾರ್ ಅಪಹರಣ ಅಂತೂ ರಾಜ್ಯ ಮತ್ತು ದೇಶದ ಮಟ್ಟದಲ್ಲಿ ದೊಡ್ಡ ಸುದ್ದಿ. ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡಿದ್ರು ಮತ್ತು ನೀವು ಅವ್ರ ಜೊತೆ ಇದ್ದವರು ಯಾವ ರೀತಿಯಾಗಿ ಆ ಪರಿಸ್ಥಿತಿಯನ್ನು ಕೃಷ್ಣ ಅವರು ನಿಭಾಯಿಸಿದರು? ಅದನ್ನು ಭಾಳ ಸೂಕ್ಷ್ಮವಾದ ವಿಚಾರ. ಓಹೋ, ರಾಜ್ಕುಮಾರ್ ಅವರ ಅಪಹರಣ ಕಾಡುಗಳ ವೀರಪ್ಪನಿಂದ ಭಾಳ ಸೂಕ್ಷ್ಮವಾದ ವಿಚಾರ. ಅಷ್ಟೇ ಸೂಕ್ಷ್ಮವಾಗಿ ಈವನ್ ಅವ್ರು ಯಾರ್ಯಾರು ಸಹಾಯ ತೊಗೊಂಡ್ರು ಅಂದರೆ ದಿ ಟ್ರೈಬಲ್ಸ್, ಗುಡ್ಡಗಾಡು ಜನರು, ಅವರೆಲ್ಲರೂ ಎಲ್ಲಿದ್ದಾನೆ ಅವ್ರನ್ನ ಇಟ್ಕೊಂಡ್ರು, ಎಲ್ಲಿದ್ದಾನೆ ಹುಡುಕ್ಲಿಕ್ಕೆ. ಹಾಗಾಗಿ ಭಾಳ ಸೂಕ್ಷ್ಮವಾದಂಥ ವಿಚಾರವನ್ನು ಭಾಳ ಸೂಕ್ಷ್ಮವಾಗಿ ನಿರ್ವಹಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಡುಗಡೆ ಮಾಡಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ಕೊನೆ ತನಕನೂ ಕೂಡ ಎಸ್.ಎಂ. ಕೃಷ್ಣ ಅವರು ನೆನ್ಕೋತಾ ಇದ್ರು. ಸರ್, ಬೆಂಗಳೂರು ಅಂದರೆ ಎಸ್.ಎಂ. ಕೃಷ್ಣ ಅವರ ಅವಧಿಯಲ್ಲಿ ಸಿಂಗಾಪುರ್ ಅನ್ನುವಂಥ ಹೆಸರು. ಸೊ ಆ ಒಂದು ಮೂಮೆಂಟನ್ನು ಯಾವ ರೀತಿ ನೆನೆಸ್ಕೊಳ್ತೀರಾ ಸರ್? ನಾನೀಗ ಮೊನ್ನೆ ದಿವಸ ಅದೆಲ್ಲೋ ಹೋಗಿದೆ, ಭಾರತೀಯ ಯಂತ್ರದ ಇದಕ್ಕೆ ಬೆಂಗಳೂರಲ್ಲಿ ಮದುವೆಗೆ, ಯಾರು ಮಾರವಾಡಿಗಳ ಮದುವೆಗೆ. ಅಯ್ಯೋ, ನಾವು ಯಾವ ದೇಶದಲ್ಲಿದ್ದೀವಿ ಅನ್ನಿಸ್ಬಿಡ್ತು ನನಗೆ. ಅಷ್ಟು ಚೆನ್ನಾಗಿದೆ ಅಲ್ಲ. ನಿಜಾನೇ, ಸಿಂಗಾಪುರೇ ಬೆಂಗಳೂರಿನಲ್ಲಿ. ಹಾಗಾಗಿ ಎಸ್.ಎಂ. ಕೃಷ್ಣ ಅವರು IT-BT. ಇವತ್ತು ನಮ್ಮ ಮಕ್ಕಳಿಗೆ 3 ಲಕ್ಷ 4 ಲಕ್ಷ ಸಂಬಳ ತೊಗೊಂಬರ್ತಾರೆ ಬಿಕಾಸ್ ಎಸ್.ಎಂ. ಕೃಷ್ಣ. ಭಾರತ ಸರ್ಕಾರದ ಖಜಾನೆ 60% ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ತುಂಬ್ತಾ ಇದ್ವಿ. ಹಾಗಾಗಿ ರಾಷ್ಟ್ರ ಭಾರತದ ಆರ್ಥಿಕ ದೃಢತೆ ಕೂಡ ಕರ್ನಾಟಕದ ಆರ್ಥಿಕ ನೀತಿಯಿಂದ ಆಗಿದೆ ಅಂತಕ್ಕಂಥ, ಅದಕ್ಕೆ ಎಸ್.ಎಂ. ಕೃಷ್ಣರವರು ಕಾರಣ ಅಂತಕ್ಕಂಥದ್ದು. ಸರ್, ನೀವು ಮತ್ತು ಅವರು ಹೆಚ್ಚು ಒಡನಾಟಿಗಳು. ನಿಮ್ಮನ್ನೇನಾದರೂ ಏಕವಚನದಲ್ಲಿ ಅಥವಾ ಏನಾದರೂ ಗೇಲಿ ಮಾಡುವಂಥದ್ದು ಈ ಥರದ ಸನ್ನಿವೇಶಗಳೇನಾದರೂ ಆಗಿತ್ತು? ಮತ್ತು ಯಾವ ರೀತಿ ನಿಮ್ಮ ಹತ್ರ ಯಾವ ರೀತಿ ಅವರು ಗೇಲಿ ಮಾಡೋದು? ಏಕವಚನದಲ್ಲಿ ವಿಶ್ವನಾಥ್ ಅಂತಲೇ ಕರೆಯೋರು, ವಿಶ್ವನಾಥ್ ಅಂತಲೇ ಕರೆಯೋರು. ನಾನು ನನ್ನ ಹಳ್ಳಿ ಹಕ್ಕಿ ಹಾಡಿನಲ್ಲಿ ಅವರು ಮತ್ತು ಬೇಸರಾಜದ ಇವರ ಪ್ರಣಯ ಪ್ರಸಂಗ ಬರೆದಿದ್ದೆ. ಭಾಳ ದೊಡ್ಡ ಅಲ್ಲೋಲ ಕಲ್ಲೋಲ ಆಯಿತು. ನಾನು ಕೇಳಿದೆ ಅವ್ರಿಗೆ, ಸರ್ ತಾವು ಬೇಜಾರು ಮಾಡಿಕೊಂಡ್ರೆ, ನೋ ಇಟ್ ವಾಸ್ ಅ ಫ್ಯಾಕ್ಟ್, ವಾಟ್ ಇಸ್ ದಯರ್ ಅಂತ. ಆ ಥರ. ಸರ್, ಅದು ವರ್ಣರಂಜಿತ ಜೀವನ, ಟೆನಿಸನ್ನು ಇಷ್ಟಪಡ್ತಿದ್ರು, ಅವರ ಡ್ರೆಸ್ ಸೆನ್ಸು ಅದ್ಭುತವಾಗಿತ್ತು. ಸೊ ಈ ರೀತಿಯ ವ್ಯಕ್ತಿತ್ವದ ಬಗ್ಗೆ ನೀವು ಹತ್ತಿರದಿಂದ ನೋಡಿರೋರು ಏನು ಹೇಳ್ತೀರಾ ಸರ್? ಹೇಳಿದ್ನಲ್ಲ ಈಗ, ಅವೆಲ್ಲ ಮಾದರಿ. ಒಬ್ಬ ರಾಜಕಾರಣಿಗೆ ಅವರ ಉಡುಪುಗಳು, ಅವರ ನಡವಳಿಕೆಗಳು, ಸಂಸ್ಕಾರಗಳು, ಸಂಸ್ಕೃತಿ, ಇವೆಲ್ಲ ಒಬ್ಬ ರಾಜಕಾರಣಿ ಅನುಸರಿಸಬಹುದಾದಂಥ ನಡವಳಿಕೆಗಳು. ಸರ್, ಕೊನೆಯದಾಗಿ ವಿಶ್ವನಾಥ್ ಅವರು ಎಷ್ಟು ಮಿಸ್ ಮಾಡ್ಕೋತಾರೆ ಎಸ್.ಎಂ. ಕೃಷ್ಣ ಅವ್ರನ್ನ? ಸಹಜವಾಗಿ ರಾಜ್ಯ ದೇಶಕ್ಕೆ ನಷ್ಟ ಆಗಿರುವಂಥದ್ದು, ಜೊತೆಗೆ ವಿಶ್ವನಾಥ್ ಅವರು ಎಷ್ಟು ಮಿಸ್ ಮಾಡ್ಕೋತಾರೆ ಎಸ್.ಎಂ. ಕೃಷ್ಣ ಅವ್ರನ್ನ? ನಿಜ ಪಾಪ. ನನಗೆ ಬೆಳಗ್ಗೆ 5 ಗಂಟೆಗೆ ಒಂದು ಫೋನ್ ಬಂತು. ಯಾರಪ್ಪ ಇಷ್ಟೊತ್ತಲ್ಲಿ ಫೋನ್ ಎತ್ತಿದ್ರೆ? ಚುನಾವಣೆಗೆ ಆಯ್ಕೆಯಾಗುವಂಥ ಒಂದು ಪ್ರಸಂಗ ಬಂತು. ಆ ಸಂದರ್ಭದೊಳಗೆ ಸನ್ಮಾನ್ಯ ಸಚ್ಚಿದಾನಂದ ಸ್ವಾಮೀಜಿಯವರು, H.N. ನಂಜೇಗೌಡರು ಹಾಗೂ ಪ್ರಭಾಕರ್ ಕೋರೆಯವರು ಏನು ತಮ್ಮ ಪಾತ್ರವನ್ನಾಡಿ ಎಸ್.ಎಂ. ಕೃಷ್ಣರವರಿಗೆ ಪೊಲಿಟಿಕಲ್ ರೀಬರ್ತ್ ಅಂತ ನಾವೇನಂತೀವಿ, ಮರುಜೀವ ಕೊಡುವಂಥದ್ದೇನೈತಿ, ಆ ಮರುಜೀವ ಕೊಡಿಸುವಂಥ ದೊಡ್ಡ ಕೆಲಸ ಆವಾಗ ನಡೀತು. ಮುಂದೆ ಸನ್ಮಾನ್ಯ ಧರ್ಮಸಿಂಗ್ರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು, ತಮಗೆ ಗೊತ್ತಿದೆ. ಅದಾದ ಮೇಲೆ ಬದಲಾವಣೆಯ ಮಾತುಗಳು ಪ್ರಾರಂಭ ಆದಾಗ ಎಸ್.ಎಂ. ಕೃಷ್ಣರವರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂಥೇಳಿ
ಭಾಳ ದೊಡ್ಡ ಪ್ರಯತ್ನ ನಡೀತು. ನಾನು ಅವಾಗ ಕೌನ್ಸಿಲ್ನಲ್ಲಿ ವಿರೋಧ ಪಕ್ಷದ ನಾಯಕ ಆಗಿದ್ದೆ. ಭಾಳ ದೊಡ್ಡ ಅವಕಾಶ ನನಗೆ. ಸೋನಿಯಾ ಗಾಂಧಿ ಅವರು 3 ಜನರನ್ನ ಕರೆದು ಮಾತನಾಡಿದರು. ಅಷ್ಟೊತ್ತಿಗಾಗಲೇ ಈಗಾಗಲೇ ಮಾತನಾಡಿದಾಗೆ ಅವರು 5 ಸ್ಟಾರ್ ಲೀಡರು, ಡೈನಿಂಗ್ ಹಾಲ್ ಲೀಡರು, ಹಾಗೆ ಹೀಗೆ ಅಂಥೇಳಿ ಸೊಫೆಸ್ಟಿಕೇಟೆಡು ಅಂಥೇಳಿ ಎಲ್ಲ ಟೀಕೆಗಳು ಹಾಗೂ ಕಂಪ್ಲೇಂಟ್ಗಳು ದಾಖಲಾಗಿದ್ದವು. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ವಿಶೇಷವಾದ ಚರ್ಚೆ ಮಾಡುವಂಥ ಸದಾವಕಾಶದ ಜೊತೆಗೆ ನಮ್ಮ ಪಕ್ಷಕ್ಕೆ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡುವ ಆ ಕಾರ್ಯದೊಳಗೆ ಮುಂಚೂಣಿಯಲ್ಲಿದ್ದು ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತು. ಬಹುದೊಡ್ಡದಾಗಿರ್ತಕ್ಕಂಥ ಸಾಧನೆ, ಬದಲಾವಣೆ, ರಾಜ್ಯಕ್ಕೆ ಬದಲಾವಣೆ ಮಾಡೋದಕ್ಕೆ ನಮ್ಮ ಎಸ್.ಎಂ. ಕೃಷ್ಣ ಅವರ ನಾಯಕತ್ವ ಕಾರಣ ಆಯಿತು. ಈಗೆಲ್ಲರೂ IT, BT ಅದು ಇದು ಎಲ್ಲರ ಬಗ್ಗೆ